ಯಾಕೆ ಸೀರೆ ಹಾಕ್ಕೊಂಡಿದ್ದೀನಿ ಅಂತ ನೋಡ್ಬೇಡಿ. ಯು ಆಲ್ ಗೈಸ್ ನೋ, ನಾನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಎಕ್ಸೈಟೆಡ್. ಒಲವೇ ನಿನ್ನ. ಹಾಯ್, ವೆಲ್ಕಮ್ ಟು ಮೆಗಾಲಿಷಿಯಸ್ ಚಾನಲ್. ದಿಸ್ ಇಸ್ ಮೇಘಾ. ಇದು ನನ್ನ ಮೊದಲನೇ ಬ್ಲಾಗು. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ಸ್ವಲ್ಪ ನರ್ವಸ್ ಇದೆ. ಹೆಂಗೆ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೋಗ್ತಿರ್ತೀವಿ. ಆ್ಯಂಡ್ ನನಗೆ ಯಾವುದೇ ಥರ ಫಾಲೋವರ್ಸು ಆ ಥರ ಏನೂ ಇಲ್ಲ. ಜಸ್ಟ್ ಸ್ಟಾರ್ಟ್ ಮಾಡೋಣ, ಹೆಂಗಿರುತ್ತೆ ಏನು. ಇಟ್ಸ್ ಕೈಂಡ್ ಆಫ್ ಲರ್ನಿಂಗ್ ನನಗೆ. ಲೈಕ್ ನನ್ನ ವಿಡಿಯೋಸ್ ಡಾಕ್ಯುಮೆಂಟ್ ಮಾಡ್ದಂಗೆ ಆಗುತ್ತೆ. ಆಫ್ಟರ್ ಲಾಂಗ್ ಟೈಮ್ ನೋಡಿದಾಗ ಚೆರಿಷ್ ಮಾಡ್ಬೋದು. ಅವತ್ತೇನು ಮಾಡಿದ್ದೆ, ಹೊರಗಡೆ ಹೋಗಿದ್ದು ಅಥವಾ ಎಲ್ಲರೂ ಹೋಗಿದ್ದು ನಾನು ವಿಡಿಯೋ ಮಾಡಿದಾಗ ನೋಡಿದ್ರೆ ಇಷ್ಟೊಂದೆಲ್ಲ ಆಗಿತ್ತಾ, ಮೆಮೊರಿ ಸಿಗ್ತಾ ಅಂತ ಅನಿಸುತ್ತೆ. ದಟ್ ಈಸ್ ದ ಒನ್ ರೀಸನ್. ಆ್ಯಂಡ್ ಇನ್ನೊಂದು ರೀಸನ್ ಆಬ್ವಿಯಸ್ಲಿ ಯು ಆಲ್ ಗೈಸ್ ನೋ, ನಾನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನಾನು ಐ ಟಿಲಿ ಜಾಬ್ ಮಾಡ್ತೀನಿ. ಐ ಟಿ ಕೆಲಸ ಫಾರ್ ಲಿವಿಂಗ್. ನೆಕ್ಸ್ಟು ಇನ್ನೇನು ಹೇಳ್ಬೋದು ಅಂದರೆ, ಸದ್ಯಕ್ಕಷ್ಟೇ ನನ್ನದು ಬ್ಲಾಗ್ ನೋಡ್ತಾ ಇರಿ. ಸೊ ನಿಮಗೆ ಗೊತ್ತಾಗುತ್ತೆ ನನ್ನ ಬಗ್ಗೆ ಎಲ್ಲ. ಪ್ಲೀಸ್ ವಾಚ್ ಮಾಡಿ. ಸೊ ನನಗೆ ಇನ್ಪುಟ್ ಕೊಡಿ, ಹೇಗೆ ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಲೈಕ್ ಐ ಆಮ್ ಗೋಯಿಂಗ್ ಸಮ್ವೇರ್ ಔಟ್. ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಸೊ ನೋಡಿ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೆ ಸೀರೆ ಹಾಕ್ಕೊಂಡಿದ್ದೀನಿ ಅಂತ ನೋಡ್ಬೇಡಿ. ನಾನು ಸ್ಯಾರಿ ಹಾಕ್ಕೊಂಡಿರೋ ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ. 2 ಸೀರೆ ಇಟ್ಕೊಂಡಿದ್ದೀನಿ. ಯಾವ ಸ್ಯಾರಿ ಹಾಕ್ಕೊಂಡು ತೊಗೊಂಡು ಹೋಗಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನನ್ನ ತಂಗಿ ಕೇಳಿದೆ, ಅವಳು ಆಲ್ರೆಡಿ ಒಂದು ಚೂಸ್ ಮಾಡಿದ್ಲು. ಬಟ್ ಸ್ಟಿಲ್ ನನಗೆ ಕನ್ಫ್ಯೂಷನ್ ಇದೆ. ನನ್ನ ಫ್ರೆಂಡ್ ಬರ್ತಿದ್ದಾಳೆ ಇವಾಗ, ಅಂಕಿತಾ. ಸೊ ಅವಳನ್ನು ಚೂಸ್ ಮಾಡ್ತಾಳೆ. ಪಕ್ಕ ನಾನು ಅದನ್ನೇ ಚೂಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಹರ್. ನಾನು ಚೂಸ್ ಮಾಡಿರೋಕ್ಕೆ ವ್ಯಾಲ್ಯೂ ಇಲ್ಲ. ಓಕೆನಾ? 5 ನಿಮಿಷ ಸಿಗ್ತೀನಿ. ಅವಳು ಇನ್ನೇನು ಬರ್ತಾಳೆ. ಅವಳು ಸರ್ಪ್ರೈಸ್ ಆಗ್ತಾಳೆ, ನಾನು ಯಾಕೆ ಸ್ಯಾರಿ ಹಾಕ್ಕೊಂಡಿರ್ತೀನಿ ಅಂತ. ಬನ್ನಿ, ಅವಳದು ರಿಯಾಕ್ಷನ್ಸ್ ನೋಡೋಣ. ವೆಲ್ಕಮ್ ಟು ಬ್ಯಾಂಗ್ಳೂರ್. ಹೇಗಿತ್ತು? ನಮ್ಮ ಮೈಸೂರೇ ಚಂದ. ಹೌದಾ? ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು. ಸರಿ ಸರಿ ಮಾಡ್ಕೊ. ಹೌದಾ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರಿ. ನಿಮಗೆ ಇದ್ಯಾಕತ್ತೆ ಬ್ಲೂ ಕಲರ್ ಇದೆ ಇನ್ನೊಂದು. ಇದೇ ಚೆನ್ನಾಗಿದೆ. ಅದು ಹಾಕಿ ತೋರಿಸ್ತೀನಿ. ಅವಳು ಹೇಳಿದ್ಲು, ಅಂದರೆ ಈ ಕಲರ್ ಹಾಕ್ತಿದ್ಯಾ ನೀನು, ಬ್ಲೂ ಕಲರ್ ಹಾಕು. ಹಾಕು. ನಂದು ಇಂದು ಮ್ಯಾಚ್ ಆಗ್ಬೇಕು. ಅದಕ್ಕೆ ಇದು ಹಾಕಿ ನಂಗೆ ಇದು ಇಷ್ಟ ಆಗ್ತೈತೆ ಜಾಸ್ತಿ. ಚೆನ್ನಾಗೈತೆ. ಸೊ ಅದನ್ನ ಒಂದ್ಸರಿ ಹಾಕಿ ತೋರಿಸ್ತೀನಿ. ಚೆನ್ನಾಗಿ ಅನ್ಸುತ್ತೆ ಹೇಳು. ಇದೊಂದು ಸಕ್ಕತ್ತಾಗಿದೆ. ಹಾಯ್ ಅಕ್ಕ, ವೆಲ್ಕಮ್ ಟು ಮೆಗಾಲಿಷಿಯಸ್ ಚಾನಲ್. ಅಂಕಿತಾ, ವೆಲ್ಕಮ್ ಟು ಮೆಗಾಲಿಷಿಯಸ್ ಚಾನಲ್. ಹಾಯ್. ಅಂಕಿತಾ ಬಂದು ಚೂಸ್ ಮಾಡ್ತಾಳೆ ಅಂತ ಇವಳೆ. ಸೇ ಹಾಯ್. ಹಾಯ್. ನನ್ನ ಮಗಳನ್ನ ಬಿಟ್ಬಿಟ್ಟು ಬಂದಿದ್ದೀನಿ. ಫಸ್ಟ್ ಟೈಮ್ ಟ್ರಿಪ್ಪಿಗೆ ಹೋಗ್ತಿದ್ದೀನಿ. ಫಸ್ಟ್ ಟೈಮ್ ನಾವಿಬ್ರು ಆಫ್ಟರ್ ಲಾಂಗ್ ಟೈಮ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ಒಟ್ಟಿಗೆ ಅದು ಇಬ್ಬರೇ ಹೋಗ್ತಾ ಇರೋದಂದ್ರೆ ಇದೇ ಫಸ್ಟ್. ಆ್ಯಂಡ್ ಇದು ಮೆಮೊರೇಬಲ್ ಆಗಿರುತ್ತೆ. ಆ್ಯಂಡ್ ಇಟ್ಸ್ ಮೈ ಫಸ್ಟ್ ವ್ಲಾಗ್. ಚೆನ್ನಾಗಿರುತ್ತೆ. ಎಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ, ನೀವು ನೋಡಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾನಂತೂ ಫುಲ್ ವೆಯ್ಟ್ ಮಾಡ್ತಿದ್ದೆ ಈ ಡೇ ಯಾವಾಗ ಬರುತ್ತೆ ಅಂತ. ಅಂದ್ರೆ ಫಸ್ಟ್ ಟೈಮ್ ಟ್ರಿಪ್ಪಿಗೆ ಹೋಗ್ತಿದೀವಲ್ಲ. ಏನು? ಮಂಜಾಲೈತೆ ಕೊಡ್ತೀನಿ ಬಿಡಿ. ಏನೇನ್ಕೋ? ಅದು ಪನ್ನೀರ್ ನಿನಗೆ ಪನ್ನೀರ್ ಬೇಕು 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 ಅಂತ ನಿನಗೆ ಪನ್ನೀರ್ ಪಕ್ಕ ಅಶ್ವಿನಿನೇ ಬೇಕು ಅಂತ ಮಾಡಿರ್ತಾಳೆ. ನಾನೆಲ್ಲ ನಾನೇ ಅಲ್ಲೋಡು. ಹಾಕ್ತಾ ಇದ್ದೀನಿ. ನಾನು ಹಾಕ್ತಾ ಇದ್ದೀನಿ. ನಿಮ್ಗಿಲ್ಲ ಮನ್ಸು. ಎಷ್ಟೈತೆ? ಒಂದು ಹಾಕೋ ಮನ್ಸು. ತುಪ್ಪ ಬೇಕಾ?
ನೋಡಿ ಪಾಪ ನನ್ನ ಫ್ರೆಂಡು ಅಂಕಿತಾ ಬಂದು ಸುಸ್ತಾಗಿದ್ರು. ಇವಳಲ್ಲಪ್ಪ ಪಲಾವ್ ಮಾಡಿದ್ದಾಳೆ, ಎಮ್ಮೆ ಪಲಾವು. ಹಾಕ್ಬಿಡಿ. ತುಪ್ಪ ಬೇಡವಾ? ತುಪ್ಪ ಒಂದು ಸ್ವಲ್ಪ ಹಾಕಿ. ಯಾಕೆ ತಿಂತಿದ್ದೀಯ ಇವಾಗ? ಇವಳಿಗೆ ಸ್ವಲ್ಪ ಹೊಟ್ಟೆ ಉರಿ. ಹಾಂ ಸ್ವಲ್ಪ 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 ಸಾಕು. ಥ್ಯಾಂಕ್ ಯು ಮಿಸ್ ಪವನ್. ಇದು ಕಾಣಿಸ್ತಿದ್ಯಾ? ಇಲ್ಲ, ಇವಾಗ ಸ್ವಲ್ಪ ಮೇಲಿತ್ತು. ಅಷ್ಟೇ ಅಷ್ಟೇ. ಕ್ರೇಜಿ ತುಪ್ಪ ಹಾಕಿರೋದಂತೂ ಮನೆ ತುಪ್ಪ ಇದ್ರೆ ಇನ್ನ ಎಣ್ಣೆ ರೆಸಿಪಿ ಬೇಕು ಅಂದರೆ ಅಂಕಿತಾ ಪವನ್ ಅವ್ರ ಇನ್ಸ್ಟಾಗ್ರಾಮ್ಗೆ ಹೋಗಿ ಯಾರೋ ಅಕ್ಕ ತುಪ್ಪ ಇಲ್ಲೇ ಕೊಡ್ತೀನಿ ರೆಸಿಪಿ ಬೇಕೆಂದ್ರೆ ಕಮೆಂಟ್ ಮಾಡಿ. ಇಲ್ಲೇ ಕೊಡ್ತೀನಿ. ಇಲ್ಲ, ಅದು ಕುಕಿಂಗ್ ಬ್ಲಾಗ್ ಬರುತ್ತೆ. ಇಲ್ಲೇ ಮೇಘಾ ವಿಶೇಷ ಯೂಟ್ಯೂಬ್ ಚಾನಲಲ್ಲೇ ಬರುತ್ತೆ. ಓಕೆ, ಥ್ಯಾಂಕ್ ಯು. ಊಟ ಆದ್ಮೇಲೆ ಸಿಗ್ತೀನಿ. ಮಾತಾಡಿ. ಫೈನಲಿ ಜರ್ನಿ ಬಿಗಿನ್ಸ್. ಎಕ್ಸೈಟೆಡ್. ಫೈನಲಿ ಆಫ್ಟರ್ ಲಾಂಗ್ ಟೈಮ್ ಹೊರಡ್ತಾ ಇದ್ದೀವಿ. ಆಟೋದಲ್ಲಿ ಹೋಗಿ ಮೆಟ್ರೋ ಕ್ಯಾಚ್ ಮಾಡಿ ಆ್ಯಕ್ಚುಯಲ್ ಟ್ರಿಪ್ ಫಸ್ಟ್ ಟೈಮ್ ಎಷ್ಟು ವರ್ಷ ಆಯಿತು? 10 years. 10 years ಅಂದರೆ ಹೊರಗಡೆ ಹೋಗಿಲ್ಲ ನಾವು. ಬಟ್ ಇಟ್ಸ್ ನೈಸ್. ಸಿ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಫೈನಲಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. 1 hour ಬೇಗನೆ ಬಂದಿದ್ದೀವಿ. 1 hour ಬೇಗ ಬಂದಿದ್ದೀವಿ. ಲೇಟಾಗಿ ಹೊರಟಿದ್ದು, ಮನೆ ಬಿಟ್ಟಿದ್ದು ಲೇಟೇ, ಬಟ್ ಬೇಗ ಬಂದಿದ್ದೀವಿ. ಇವಾಗ ಸ್ವಲ್ಪ ಕತೆ ಹೊಡಿತೀವಿ. ಈ ಟೈಮಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಇರಲ್ಲ, ಹಂಗಾಗಿ ಬೇಗ ಬಂದಿದ್ದೀವಿ. ಹೇಳು. ನಾನು ಮೈಸೂರಿಂದ 5 o'clock ಬಂದೆ. ಬಂದಾಗಿಂದ ಇವಾಗ ಎಷ್ಟು ಟೈಮು? 9:10. ಹೇಳ್ಬಿಡ್ಬೇಕು ಸುಮ್ಮನೆ ಏನು ಅಂತ. ಅದೇ ನಿಮಗೆ ಏನು ಗೊತ್ತಾ? ಟ್ರೈನ್ ಬಂತು. ಆ್ಯಕ್ಚುಲಿ ಯಾರೋ ಒಬ್ಬರು ನಮ್ಮನ್ನು ನೋಡ್ತಾನೆ ಇವ್ರೆ, ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಗ ಅಂತಾಳೆ, ಏನು ಅಂತ ಕೇಳಲ್ಲ ಅಂತ ನಾನೇ ಸುಮ್ಮನೆ ಬೇಡ ಅಂತ ಹೇಳ್ತೀನಿ. ಸೊ ಇವಾಗ 9:15 ಟ್ರೈನ್ ಬರ್ತಾ ಇದೆ. ನಾವು ಇನ್ನೇನು ಹೊರಡಬೇಕು. 9:50 ಟ್ರೈನ್ ಹೊರಡುತ್ತೆ. ಹಂಗೆ ಸೊ ಫೈನಲಿ ಹೋಗ್ತಾ ಇದ್ದೀವಿ. ಆಫ್ಟರ್ ಸೋ ಮೆನಿ ಪ್ಲ್ಯಾನ್ಸ್. ಮಾತು ನಿಲ್ಲಿಸ್ತಾ ಇಲ್ಲ ಅಂತ. ಮಾತು ನಿಲ್ಲಿಸ್ತಾನೆ ಇಲ್ಲ. ಬಂದಾಗಿಂದಲೂ ಇಲ್ಲಿವರೆಗೂ 1 ಸೆಕೆಂಡ್ ನಾವು ಇವಾಗ ಜಸ್ಟ್ ಮಾತಾಡ್ಕೊಂಡು ಅಲ್ಲ ಮೇಲೆ ಬಂದಾಗಿಂದ ಮಾತಾಡ್ತೀನಿ ಇಲ್ವಲ್ಲ ಅಂತ ಮಾತಾಡ್ತಾನೆ ನಿಲ್ಲಿಸ್ತಾನೆ ಇಲ್ಲ. ಇದು ಯಾವಾಗ ಆಗುತ್ತೆ ಅಂದರೆ ಒಂದಿನ ಫ್ರೆಂಡ್ಸ್ ಮೀಟ್ ವಿತೌಟ್ ಫ್ಯಾಮಿಲಿ. ಹೇಳು. ತುಂಬ ಜ್ವರ ಕೇಳಿಸ್ತಾ ಇದೆ. ನಾನೇ ಹೇಳ್ತೀನಿ ಕೂತ್ಕೊ. ಫೈನಲಿ ಟ್ರೈನ್ ಬಂತು. ನಾವು ನಮ್ಮ ಸೀಟಲ್ಲಿ ಕೂತಿದ್ದೀವಿ. 1 hour ಅಲ್ವಾ, ತಲೆ ಕೆಟ್ಟೋಯ್ತು ಮಾತ್ರ. ನಾವು ಬೇಗನೆ ರೀಚ್ ಆಗಿದ್ವಿ. ಎಷ್ಟು? 9, 10:20 ಟ್ರೈನ್. 1.5 hour ವೆಯ್ಟ್ ಮಾಡಿದ್ವಿ. ಯಪ್ಪ ದೇವ್ಡ. ಅದೇ ನಾವಾಗಿರೋದಕ್ಕೆ ಬೇರೆಯವ್ರ ಜೊತೆ ಬರ್ತಿದ್ದೀವಿ. ಸದ್ಯ ಸೀಟ್ ಸಿಕ್ತು ನಾವಿಬ್ರಿಗೂ. ಏನು ಸ್ಲೀಪರು ಲೋವರ್ ಸಿಕ್ಕಿದೆ. ಆರಾಮಾಗಿ ಮಲ್ಕೊಂಡು ನಾಳೆ ಬೆಳಗ್ಗೆ ಹೇಳ್ತೀವಿ ಅಷ್ಟೇ. ಮತ್ತು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀವಿ. ಓಕೆ,
ಸೊ ಸಿಗೋಣ, ಬಾಯ್. ಹಲೋ, ಫೈನಲಿ ನಾವು ಕೊಯಂಬತ್ತೂರ್ ಸ್ಟೇಷನ್ ರೀಚ್ ಆಗಿದ್ದೀವಿ. ಆಟೋ ಬುಕ್ ಮಾಡಿದ್ದೀವಿ. ಗಾಂಧಿಪುರಂ ಬಸ್ ಸ್ಟ್ಯಾಂಡ್. ಇವಾಗ ಆಟೋಗೆ ಹೋಗಬೇಕು. ರೈಲ್ವೆ ಸ್ಟೇಷನ್ ಕೊಯಂಬತ್ತೂರು ನಾರ್ತ್. ಅದು ಹೇಳಕ್ಕೆ ಬರ್ತಿಲ್ಲ ಅವರಿಗೆ. ಹಾಂ ನೋಡೋಣ. ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಇದು ಇಲ್ಲಿ ಇಳ್ಕೋಬೇಕು ಅಂತ. 60. ನಾರ್ತಲ್ಲಿ ಯಾರೋ ಒಬ್ಬರು ಕೇಳಿದ್ವಿ, ಅವರು ಇದೇ ಹತ್ತಿರ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇಲ್ಲ ಅಂದರೆ ಮೇಲೆ ಹೋಗಿದ್ವಿ. ಅಂದರೆ ಮೇನ್ ಸ್ಟೇಷನ್ಗೆ ಹೋಗ್ತಿದ್ವಿ ಅನಿಸುತ್ತೆ. ನೋಡಿ ಆಲ್ರೆಡಿ ಎಷ್ಟೇ 100 ಅಂತ ಅಲ್ಲಿ 60 ತೋರಿಸ್ತಿದ್ವಿ. 60 rupees. ಹಿಂಗೆ ನಮ್ಗೆ ಮೋಸ ಮಾಡೋದು. ಬೇರೆ ಓಕೆ, ಕ್ಯಾನ್ಸಲ್ ಮಾಡಿ. ಯಾಕೆ 100 rupees ಅಂತ 60 ಅಥವಾ 60 ಬರೋಲ್ಲ, 100ಗೆ ಬರ್ತೀನಿ. ಇರಕ್ಕೆ ಕನ್ನಡ ಮಾತಾಡ್ತೀವಲ್ಲ ಅದಕ್ಕೆ ಹಿಂಗೆ ಆಯ್ತು ಮಾಡೋದು. ಇವಾಗ ಲಗೇಜ್ ಸ್ಕ್ಯಾನ್ ಮಾಡ್ಕೊಂಡಿದ್ದೀವಿ. ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ಎಂಟ್ರೆನ್ಸ್ ಇದೆ, ಅಲ್ಲಿ ಹೋಗಬೇಕು. ನಾವು ಫಸ್ಟೇ ಹೋಗ್ಬಿಟ್ವಿ. ಬಿಫೋರ್ ಹೋಗೋಕ್ಕಿಂತ ಮುಂಚೆ ಲಗೇಜ್ನ ಸ್ಕ್ಯಾನ್ ಮಾಡಿ ಅವರೊಂದು ಸ್ಟಿಕ್ಕರ್ ಹಾಕ್ತಾರೆ. ಸ್ಟಿಕ್ಕರ್ ಹಾಕ್ಸ್ಕೊಂಡು ನೆಕ್ಸ್ಟು ಅಲ್ಲಿ ಹೋದರೆ ಅವ್ರು ನಮ್ಮನ್ನ ಒಳಗಡೆ ಬಿಡ್ತಾರೆ. ಬನ್ನಿ ಹೋಗೋಣ. ಎಂಟ್ರೆನ್ಸ್ ಅವನು ಇಲ್ಲದೆ ಅಲ್ಲೋ ಅವ್ರಿಗಾದ ತಕ್ಷಣ ನೆಕ್ಸ್ಟು ವಿ ಹ್ಯಾವ್ ಟು ಶೋ ಅನಿಸುತ್ತೆ ಟಿಕೆಟ್ ಇದನ್ನು ಸ್ಲಿಪ್ನ ತೋರಿಸ್ಬೇಕು ಇವ್ರ ಹತ್ರ. ಅವರು ವೆರಿಫೈ ಆದಮೇಲೆ ನೆಕ್ಸ್ಟು ನಮ್ಮನ್ನ ಒಳಗಡೆ ಬಿಡ್ತಾರೆ. ಬನ್ನಿ, ತುಂಬ ಜನ ಇದ್ದಾರೆ ಆಲ್ರೆಡಿ, ನೋಡೋಣ. ಫೈನಲಿ ರೂಮ್ಗೆ ಹೋಗ್ತಾ ಇದ್ದೀವಿ ಚೆಕ್-ಇನ್ ಮಾಡಿಕೊಂಡು. ವಿಡಿಯೋ ಫೋಟೋಸ್ ಅಲ್ಲೋ ಇಲ್ಲ, ಬಟ್ ಸ್ಟಿಲ್ ಟ್ರೈಂಗ್ ಟು ಕ್ಯಾಪ್ಚರ್. ಅಂಕಿತ ಫುಲ್ ಕ್ಯಾಪ್ಚರ್ ಆಗ್ತಾಳೆ. ಆ ರೂಮ್ ಇವಾಗ ಓಕೆ ಓಪನ್. ನೈಸ್. ಸೊ ಇವಾಗ ರೀಚ್ ಆಗಿದ್ದೀವಿ ಪ್ಲೇಸ್ಗೆ. ಇವಾಗ ನಾವು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿ ಎಲ್ಲ ಮಾಡಬೇಕು. ಸೊ ಇವಾಗ ವಿಡಿಯೋ ಎಂಡ್ ಮಾಡ್ತಿದ್ದೀವಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೆಗಾಲಿಷಿಯಸ್ ಚಾನಲ್. ಓಕೆ ದೆನ್, ಬಾಯ್ ಬಾಯ್.